ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿಯ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಹಳೆಯ ದ್ವೇಷಕ್ಕೆ ಭೀಕರ ಚಾಕು ದಾಳಿ ನಡೆದಿದ್ದು ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಜಮೀನು ವಿವಾದ ಹಾಗೂ ರಾಜಕೀಯ ವೈಮನಸ್ಸಿನ ಹಿನ್ನೆಲೆಯಲ್ಲಿ ಈ ಹಲ್ಲೆ ನಡೆದಿದ್ದು 3 ಲಕ್ಷ ರೂಪಾಯಿ ನಗದು ದೋಚಿರುವ ಗಂಭೀರ ಆರೋಪ ಕೇಳಿಬಂದಿದೆ. ವಿವರವಾದ ಸುದ್ದಿ. ಶ್ರೀನಿವಾಸಪುರ ಪಟ್ಟಣ ಸಮೀಪದ ಬೈರಪ್ಪನಹಳ್ಳಿ ಬಳಿ ಈ ಘಟನೆ ಸಂಭವಿಸಿದೆ. ಶನಿವಾರ ಸಂಜೆ ಸುಮಾರು ಬೆಳಗಿನ ಜಾವ 4:30 ರಿಂದ ಬೆಳಗಿನ ಜಾವ 5 ಗಂಟೆಯ ವೇಳೆಗೆ ಸಂತ್ರಸ್ತ ವಿಶಾಲ್ ಎಂಬುವವರು ಬೈರಪ್ಪನಹಳ್ಳಿ ಸಮೀಪದ ಟೈಲ್ಸ್ ಅಂಗಡಿಗೆ ತೆರಳಿದ್ದಾಗ ಸ್ಥಳೀಯ ದಿನೇಶ್, ಅಭಿ ಹಾಗೂ ಅವರೊಂದಿಗೆ ಬಂದಿದ್ದ ತಂಡ ಏಕಾಏಕಿ ದಾಳಿ ನಡೆಸಿದೆ. ಅಷ್ಟೇ ಅಲ್ಲದೆ ವಿಶಾಲ್ ಬಳಿಯಿದ್ದ ಸುಮಾರು 3 ಲಕ್ಷ ರೂಪಾಯಿ ನಗದನ್ನು ಕಿತ್ತುಕೊಂಡು ಪರಾರಿಯಾಗಿದೆ ಎಂದು ಆರೋಪಿಸಲಾಗಿದೆ. ಹಲ್ಲೆಯ ಬಳಿಕ ವಿಶಾಲ್ ಅವರು ತಮ್ಮ ಚಿಕ್ಕಪ್ಪ ಲಕ್ಷ್ಮಣರೆಡ್ಡಿ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಲಕ್ಷ್ಮಣರೆಡ್ಡಿ ಆರೋಪಿಗಳನ್ನು ಪ್ರಶ್ನಿಸಲು ಮುಂದಾದಾಗ ದಿನೇಶ್, ಅಭಿ ಹಾಗೂ ರೋಣೂರು ಮೂಲದ ಸುಮಾರು 9 ಜನರ ಗುಂಪು ಅವರ ಮೇಲೆಯೂ ಮುಗಿಬಿದ್ದು ಚಾಕುವಿನಿಂದ ಭೀಕರವಾಗಿ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಲಕ್ಷ್ಮಣರೆಡ್ಡಿ ಅವರ ಕಿವಿಯ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದು ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಹಲ್ಲೆಯಲ್ಲಿ ವಿಶಾಲ್ ಅವರಿಗೂ ಗಾಯಗಳಾಗಿವೆ ಎಂದು ತಿಳಿದುಬಂದಿದೆ. ಸಂತ್ರಸ್ತ ಲಕ್ಷ್ಮಣರೆಡ್ಡಿ ಅವರ ಪ್ರಕಾರ ಈ ದಾಳಿಗೆ ಹಳೆಯ ಜಮೀನು ವ್ಯಾಜ್ಯವೇ ಪ್ರಮುಖ ಕಾರಣ. ದಿನೇಶ್ ರೆಡ್ಡಿ ಕುಟುಂಬ ಹಾಗೂ ತಮ್ಮ ಕುಟುಂಬದ ನಡುವೆ ಕೋರ್ಟ್ನಲ್ಲಿ ಜಮೀನು ಸಂಬಂಧಿತ ಪ್ರಕರಣಗಳು ನಡೀತಿದ್ದು ಅದೇ ದ್ವೇಷದಲ್ಲಿ ಈ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಜೆಡಿಎಸ್ ರಾಜಕೀಯ ವೈಮನಸ್ಸು ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಯ ಸಂದರ್ಭದಲ್ಲಿಯೂ ತಮ್ಮ ಕುಟುಂಬಕ್ಕೆ ಕೊಲೆ ಬೆದರಿಕೆ ಹಾಕಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಇಬ್ಬರು ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಪ್ರಕರಣ ದಾಖಲಾದ ಬಳಿಕವಷ್ಟೇ ತನಿಖೆಯಿಂದ ನಿಜಾಂಶ ಹೊರಬರಬೇಕಿದೆ. ಶ್ರೀನಿವಾಸಪುರದಿಂದ ನಮ್ಮ ವರದಿಗಾರ ರಾಮಮೂರ್ತಿ ನೀಡಿದ ವರದಿ ಇದಾಗಿತ್ತು. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ವಿಶಾಲ್ ಅಂತ. ಲಕ್ಷ್ಮಣ್ ರೆಡ್ಡಿ ನಮ್ಮ ಚಿಕ್ಕಪ್ಪ ಆಗಬೇಕು. ನಾನು ಟೈಲ್ಸ್ ತಗೊಳಕ್ಕೆ 4:30-5 ಗಂಟೆ ಟೈಮಲ್ಲಿ ಬೈರಪ್ಪಲ್ಲಿ ಹತ್ರ ಇರೋ ಶಾಪ್ಗೆ ಹೋಗಿದ್ದೆ. ನಾನು ಟೈಲ್ಸ್ ನೋಡಿಕೊಂಡು ಆಚೆ ಕಡೆಗೆ ಬರೋವಾಗ ನನ್ನ ಹತ್ರ 3 ಲಕ್ಷ ರೂಪಾಯಿ ದುಡ್ಡು ಕಿತ್ಕೊಂಡು ನನ್ನನ್ನು ಹೊಡೆದು ಹೊಲ್ಟೋದ್ರು, ಮೂವ್ ಆಗೋದ್ರು. ಯಾರು ಹೊಡೆದಿದ್ದು? ದಿನೇಶ್ ಅಂತ, ಅಭಿ ಅಂತ ಹೊಡೆದು ಮುಂದೆ ಹೊಲ್ಟೋದ್ರು. ಮತ್ತು ನಾನು ನಮ್ಮ ಚಿಕ್ಕಪ್ಪಗೆ ಫೋನ್ ಮಾಡಿದೆ. ಅವರು ಟೈಲ್ಸ್ ಅಂಗಡಿಯವರೆಲ್ಲ ಅವ್ರನ್ನ ಅಡ್ಡ ಆಗ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಒಂದು 20 ನಿಮಿಷ ಟೈಮಲ್ಲಿ ಬಂದರು. ನಾವು ಮತ್ತೆ ಹೋಗಿ ಕೇಳಿದ್ದಕ್ಕೆ ಚಾಕುವಲ್ಲಿ ದಾಳಿ ಮಾಡಿದ್ದಾರೆ ಅಷ್ಟೇ. ಪೊಲೀಸ್ ಕೇಸ್ ಏನಾದ್ರು ಕೊಟ್ಟಿದ್ದೀರಾ? ಹಾಂ, ಕೊಡಬೇಕು. ನನ್ನ ಹೆಸರು ಬಂದು ಲಕ್ಷ್ಮಣ್ ರೆಡ್ಡಿ ಅಂತ. ಈ ಬೈರ್ಪಲ್ಲಿ ಹತ್ರ ನಮ್ಮ ಮನೆಯ ಮಗ ವಿಶಾಲ್ ಅಂತ ಟೈಲ್ಸ್ ತಗೊಳ್ಳೋಕ್ಕೆ ಹೋಗಿದ್ದ ಸಾಯಂಕಾಲ 4:30. ಆದಮೇಲೆ ನಮ್ಮೂರು ದಿನೇಶ್ ರೆಡ್ಡಿ ಅಂತ ಮತ್ತು ಅದ್ರ ಜೊತೆಯಲ್ಲಿ 9 ಜನ ರೋಣೂರು ಕಡೆಯವರು. ರೋಣೂರು ದಿನೇಶ್ ಅಂತ, ಅಭಿ ಅಂತ ಅವನು ಮತ್ತು ಅವ್ರ ಗ್ಯಾಂಗ್ ಬಂದು ನಮ್ಮ ಹುಡುಗನ ಮೇಲೆ ಅಟ್ಯಾಕ್ ಮಾಡಿ ಹೊಡೆದು ಟೈಲ್ಸ್ ಅಂಗಡಿ ಮುಂದೆನೇ ಕಳಿಸಿ 3 ಲಕ್ಷ ಕಾಸು ಕಿತ್ಕೊಂಡು ಹೋಗಿದ್ರು. ಮತ್ತು ಆ ಕಡೆಯೇ ಇದು ಮಾಡಿಕೊಂಡು ಹಾಕ್ಕೊಂಡು ಇದ್ದರು. ನಮ್ಮ ಹುಡುಗ ಫೋನ್ ಮಾಡಿದ, ಬಂದಿದೆ. ನಾನು ಯಾರ ಬಂದಿಲ್ಲ, ನಿಮಗೂ ನಮಗೇನು ಸಂಬಂಧ ಅಂತ ಕೇಳಿದ್ದಕ್ಕೆ ನಮ್ಮ ಮೇಲೂ ಚಾಕುಗಳಿಂದ ಹಾಕಿ ಜನ್ನಿಗಳಿಂದ ಹೊಡೆದು ಚಾಕಲ್ಲಿ ಅವನು ದಿನೇಶ್, ನಮ್ಮೂರು ದಿನೇಶ್ ಅವನು ಚಾಕಲ್ಲಿ ಹಾಕಿದ. ತಪ್ಪಿಸ್ಕೊಂಡು ಇದು ಮಾಡಿದ್ದಕ್ಕೆ ಬದ್ದಿದ್ದಕ್ಕೆ ಕಿವಿ ಕಟ್ಟಾಗಿದೆ. ಮತ್ತು ಇವನು ಅಭಿ ಅಂತ ಬಂದು ದೊಣ್ಣೆಯಿಂದ ಕೈಗೆ ಹಾಕಿ ಇದು ಮಾಡಿ 9 ಜನ ಏಕಾಏಕಿ ನಮ್ಮ ಮೇಲೆ ಬಂದು ಬೇರ್ತಾರೆ. ಏನಾದ್ರು ಹಳೆ ದ್ವೇಷ ಇತ್ತು ನಿಮ್ಮ ಮೇಲೆ? ಹಳೆ ದ್ವೇಷ ಅಂದರೆ ದಿನೇಶ್ ರೆಡ್ಡಿ ಅವ್ರಿಗೂ ನಮಗೂ ಜಮೀನು ತಕರಾರಿದೆ. ಮತ್ತು ಅವ್ರು ಬಂದು ಕಾಂಗ್ರೆಸ್ಸು, ನಾವು ಬಂದು JDS. ನಮ್ಮೂರಲ್ಲಿ ಜನರಲ್ ಕ್ಯಾಂಡಿಡೇಟ್ ಬಂದಿದೆ, ಹಾಕಿದ್ರೆ ಸಾಯಿಸ್ತೀವಿ ಅಂತ ಇದು ದೌರ್ಜನ್ಯ ಮಾಡಿಕೊಂಡು ಈ ಥರ ಇದು ಮಾಡ್ಕೊಂಡು ಬಿಹೇವ್ ಮಾಡ್ತೀವಿ. ಏನು ನಿಮ್ಗೆ ಹಳೆದ ವಿಷಯ ಏನು? ನಮ್ಮದು ಅವ್ರದ್ದು ಜಮೀನು ವ್ಯವಹಾರಗಳು ಕೋರ್ಟಲ್ಲಿದ್ದಾವೆ. ಈ ಹಿಂದೆ ದೊಡ್ಡಕೊಳ್ಳ ಇದ್ದಾಗ ಕೇಸ್ಗಳಾಗಿತ್ತು. ಅವರನ್ನು ಬಂದು ಇದು ಮಾಡಿ ರಾಜಿ ಮಾಡಿ ಕಳಿಸಿದ್ರು. ಕೋರ್ಟಲ್ಲಿ ಯಾರ ಥರ ಆದರೆ ಅವ್ರು ಇದು ಮಾಡಿಕೊಂಡ್ರೆ ಅಲ್ಲಿ ತನಕ ನೀವು ಯಾರು ಇದು ಮಾಡಬಾರ್ದು ಅಂತ ಹೇಳಿ ಹೆಚ್ಚಿಗೆ ಕೊಟ್ಟು ಕಳಿಸಿದ್ರು.
ಇವತ್ತು ಬಂದು ಮತ್ತೆ ನಮ್ಮನ್ನು ಯಾಮಾರಿಸಿ ಈ ಥರ ಮಾಡಿದ್ದಾರೆ. ಈ ರೋಣೂರು ಅಭಿಯಾನ್ ಅವ್ರು ಏನಾಗಬೇಕು? ಅವ್ರಿಗೂ ನಮಗೂ ಸಂಬಂಧ ಇಲ್ಲ. ದಿನೇಶ್ ಅವರು ದಿನೇಶ್ ಅವರು ನಮ್ಮ ದೊಡ್ಡಪ್ಪನ ಮೊಮ್ಮಗ.